ಹಾಯ್, ಇವತ್ತು ನಾನು ಬ್ಲೂಬೆರ್ರಿ ಸಲಾಡ್ ಮಾಡ್ತಾಯಿದ್ದೀನಿ. ಬ್ಲೂಬೆರ್ರಿ ಸಲಾಡ್ ಹೇಗೆ ಮಾಡೋದು, ಏನೇನು ಹಾಕೋದು ಅಂತ ನೋಡೋಣ ಬನ್ನಿ. ಬ್ಲೂಬೆರ್ರಿ ಸಲಾಡ್ಗೆ ಇದು ಹಾರ್ಸ್ ಬಟರ್ ಫ್ರೂಟ್ ಅಂತ ಹೇಳ್ಬಿಟ್ಟು ಇದು ಒಂದು ಬಟರ್ ಫ್ರೂಟ್ ಹಾಕ್ಕೊಳ್ಬೇಕು. ಆನಂತರ ಒಂದು ಸ್ವಲ್ಪ ಮೊಳಕೆ ಬರೆದಿರ್ತಕ್ಕಂಥ ಒಂದು ಹೆಸ್ರು ಕಾಳು ಮಡಕೆ ಕಾಳಿದೆ. ಆನಂತರ ಒಂದು ಸ್ವಲ್ಪ ರೆಡ್ ಬೆಲ್ ಪೆಪ್ಪರ್ ಅಂತ ಹೇಳ್ತಾರೆ, ರೆಡ್ ಬೆಲ್ ಪೆಪ್ಪರ್ ಅಂತ. ಇದು ಯೆಲ್ಲೋ ಕ್ಯಾಪ್ಸಿಕಮ್ಮು. ಸೊ ಇವುಗಳನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಕ್ಯಾರೆಟು, ನಿಂಬೆಹಣ್ಣು, ಟೊಮೊಟೊ, ಸೌತೆಕಾಯಿ ಹಾಕ್ಕೊಳ್ಬೇಕು. ಈಗ ಬಟರ್ ಫ್ರೂಟ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಕ್ಯಾರೆಟನ್ನು ಕಟ್ ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಸ್ವಲ್ಪ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ಒಂದು ಸ್ವಲ್ಪ ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದು ಬೆಲ್ ಪೆಪ್ಪರ್ ಅಂತ ಹೇಳ್ತಾರೆ, ಯೆಲ್ಲೋ ಕಲರ್ದು. ಆನಂತರ ಬಂದ್ಬಿಟ್ಟು ಇದು ಬೆಲ್ ಪೆಪ್ಪರ್, ರೆಡ್ ಕಲರ್ ಬೆಲ್ ಪೆಪ್ಪರ್. ಆನಂತರ ಇದು ಪ್ಲಮ್, ಅದನ್ನು ಸ್ವಲ್ಪ ಒಂದು ಚಿಕ್ಕ ಪೀಸ್ ಚಿಕ್ಕದು ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಇದು ಹಸಿಮೆಣ್ಸಿಕಾಯಿ, ಇದು ಸೂಪ್ಗೆ ಅಂತ ಇರ್ತಕ್ಕಂಥದ್ದು, ಖಾರ ಇರೋದಿಲ್ಲ. ಒಂದು ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ದಾಳಿಂಬೆ ಬೀಜವನ್ನು ಬಿಡಿಸಿಟ್ಕೊಂಡಿರೋದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಸ್ವಲ್ಪ ಮೊಳಕೆ ಬರಿಸಿದ ಕಾಳು, ಇದು ಹೆಸ್ರು ಕಾಳು ಮತ್ತು ಮಡಕೆ ಕಾಳು. ಆನಂತರ ಸ್ವಲ್ಪ ಸಿಲೇರಿ ಹಾಕ್ಕೊಡ್ತಾ ಇದ್ದೀನಿ. ನಂತರ ಈಗ ಕೊನೆಯದಾಗಿ ನಾನು ಬ್ಲೂಬೆರ್ರಿ ಸಲಾಡ್ ಅಲ್ವಾ ಇದು, ಸೊ ಬ್ಲೂಬೆರ್ರೀಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಇದರಲ್ಲಿ ಸೀಡ್ಸ್ ಇಲ್ಲ, ಸೊ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ದಿನಸುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆ. ಈಗ ಬ್ಲೂಬೆರ್ರಿ ಸಲಾಡು ರೆಡಿ ಆಗಿದೆ. ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಬ್ಲೂಬೆರ್ರಿ ಸಲಾಡು ರೆಡಿ ಆಗಿದೆ. ಸೊ ಹೆಚ್ಚಿನ ಒಂದು ಉಳಿಬೇಕಂದ್ರೆ ಲಿಂಬು ಹಾಕ್ಕೊಳ್ಬೋದು. ಬ್ಲೂಬೆರ್ರೀಸು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ ಇದರಲ್ಲಿ ಜಾಸ್ತಿ ಹೆಚ್ಚಾಗಿ. ಸೊ ಏನೇ ಒಂದು ಗಾಯಗಳು ಆಗಿದ್ರೂ ಬೇಗ ಕ್ಯೂರ್ ಆಗುತ್ತೆ. ಸೊ ಬ್ಲೂಬೆರ್ರೀಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಬಟರ್ ಫ್ರೂಟ್ ಸಹಿತ ಒಳ್ಳೆಯದೇ. ಸೊ ವಿಟಮಿನ್ ಸಿ ಇರುತ್ತೆ ಟೊಮೊಟೊ ಮತ್ತು ಲೆಮನಲ್ಲಿ ಸಹಿತ. ಸೊ ಎಲ್ಲ ಇದರಿಂದಲೂ ಬ್ಲೂಬೆರ್ರಿ ಸಲಾಡು ಆರೋಗ್ಯಕ್ಕೆ ತುಂಬ ನ್ಯೂಟ್ರಿಷಿಯಸ್ ಆಗಿರ್ತಕ್ಕಂಥದ್ದು. ಸೊ ನೀವು ಸಹಿತ ಒಮ್ಮೆ ಬ್ಲೂಬೆರ್ರಿ ಮತ್ತು ಬಟರ್ ಫ್ರೂಟ್ ಸಲಾಡನ್ನು ಕ್ಯಾಪ್ಸಿಕಮ್, ಬೆಲ್ ಪೆಪ್ಪರ್ಸ್ ಎಲ್ಲ ಹಾಕಿ, ಸೊ ಒಂದು ಡಯಟ್ಗೋಸ್ಕರ ಮಾಡ್ಕೊಡ್ತಕ್ಕಂಥ ಒಂದು ಸಲಾಡು. ನೀವು ಸಹಿತ ಮನೇಲಿ ಹೀಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಥ್ಯಾಂಕ್ ಯು.